ನಿನ್ನೆ ಯಾರು ಪ್ರೆಸ್ ರಿಪೋರ್ಟರ್ ಒಬ್ಬರು ತಿಮ್ಮಾಪುರ ಅವರು ಪ್ರಶ್ನೆ ಮಾಡ್ತಾರೆ, ಕ್ಯಾಬಿನೆಟಲ್ಲಿ ಏನಾಯಿತು ಸರ್? ಆ್ಯಕ್ಚುಲಿ ಎಚ್ ಕೆ ಪಾಟೀಲ್ ಅವರು ಒಂಥರ ಹೇಳ್ತಾರೆ, ಮುನಿಯಪ್ಪನವರು ಒಂಥರ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸತ್ಯ ಏನು ಸರ್ ಕ್ಯಾಬಿನೆಟಲ್ಲಿ ಆಗಿದ್ದನ್ನು ಅಂತ ಕೇಳ್ತಾರೆ. ಅದಕ್ಕೆ ತಿಮ್ಮಾಪುರ ಅವ್ರು ಹೇಳ್ತಾರೆ, ಗೌಪ್ಯತೆ ಕಾಪಾಡಬೇಕು ಕ್ಯಾಬಿನೆಟ್ನ ನಾವು ಆಚೆ ಆ ಥರ ಎಲ್ಲ ಡಿಸ್ಕಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಕ್ಯಾಬಿನೆಟ್ಲಿ ಒಳಗಡೆ ನಡೆದಂಥ ವಿಚಾರ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಹೇಳಿದವ್ರು ಯಾರು? ಮುಟ್ಟಾಳ್ರಲ್ವ ಸರ್ ಅವರು? ಮಹದೇವಪ್ಪ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಪರಮೇಶ್ವರ್ ಅವರು ಒಳ ಮೀಸಲಾತಿನ ಆಪೋಸ್ ಮಾಡಿದ್ದಾರೆ ಅಂತ ಹೇಳ್ತಾವ್ರಲ್ಲ, ಈ ಕ್ಯಾಬಿನೆಟ್ ಒಳಗಡೆ ನಡೆದಂಥ ಡಿಸಿಷನ್ನ, ಆ ಗೌಪ್ಯತೆನ ಭಾಸ್ಕರ್ ಪ್ರಸಾದ್ಗೆ ಹೇಳಿದವ್ರು ಯಾರು? ಇದು ಯಾರು ನ್ಯೂನ್ಯತೆ? ಇವರು ಒಂದೊಂದು ಸಮುದಾಯಕ್ಕೆ ಸಚಿವರಾಗಿದ್ದಾರಾ? ನಾವು ನಮ್ಮ ಸಚಿವರ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾವು ಮಾತಾಡಿರಲಿಲ್ಲ. ನಮ್ಮ ಸಮುದಾಯದ ನಾಯಕರ ಬಗ್ಗೆ ನೀವು ಹೀನಾಯಮಾನವ ಪ್ರಶ್ನೆ ಮಾಡಿದಾಗ ನಾವು ಮಾತಾಡ್ತೀವಿ. ಮುನಿಯಪ್ಪ ತಿಮ್ಮಾಪುರ ಅವರು ಹಾಗಾದರೆ ಒಂದು ಸಮುದಾಯಕ್ಕೆ ಸಚಿವರಾಗಿದ್ದಾರಾ? ನೋಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಅವರು ನಾವು ಜಾತಿ ಭೇದ ಮಾಡಲ್ಲ, ತಾರತಮ್ಯ ಮಾಡಲ್ಲ, ಪಕ್ಷಪಾತ ಮಾಡಲ್ಲ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಸಂವಿಧಾನದ ಆಶಯದ ಅಡಿಯಲ್ಲಿ. ಇವತ್ತು ಏನು ಮಾಡ್ತಾಯಿದ್ದಾರೆ ಅವರು? ಸರ್ಕಾರದ ಪ್ರತಿನಿಧಿಯಾಗಿ ಸಮುದಾಯದ ಮುಖಂಡರುಗಳನ್ನ ಕೂರಿಸ್ಕೊಂಡು ಇವರು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಇವರು ಒಂದು ಸಮುದಾಯಕ್ಕೆ ಮಿನಿಸ್ಟ್ರುಗಳಾಗಿದ್ದಾರಾ? ಆ ಥರ ಏನಾದರೂ ಮಹದೇವಪ್ಪನವರಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಪರಮೇಶ್ವರ್ ಅವರಾಗಲಿ ಎಲ್ಲಾದರೂ ಒಳ ಮೀಸಲಾತಿ ಬಗ್ಗೆ ಆ ಸಮುದಾಯದ ನಾಯಕರನ್ನ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡೋಂಥ ನೋಡಿದ್ದೀರಾ ನೀವು? ಆ ಥರದ್ದು ಹೇಳಿಕೆ ಕೊಟ್ಟಿರೋದು ನೋಡಿದ್ದೀರಾ? ಮೊನ್ನೆ ಮೈಸೂರಲ್ಲಿ ಮಹದೇವಪ್ಪನವ್ರಿಗೆ ಪ್ರಶ್ನೆ ಕೇಳ್ತಾರೆ, ಈ ಥರ ಗೊಂದಲ ಆಗಿದೆಯಲ್ಲ ಸರ್ ಒಳ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ನೋಡಿ, ಸ್ಪಷ್ಟವಾಗಿ ಹೇಳ್ತಾರೆ ಮಹದೇವಪ್ಪನವ್ರು, ಅದರಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಏನಿರ್ತದೆ ಅದಷ್ಟೇ ಮಾಡೋದು. ನಾನು ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ನಾನು ಯಾವ ಸಮುದಾಯನೂ ಓಲೈಕೆ ಮಾಡಿ ಮಾಡೋಂಥ ಕೆಲಸ ಅಲ್ಲ ಇದು. ನಾವು ಜವಾಬ್ದಾರಿತ ಸ್ಥಾನದಲ್ಲಿರಬೇಕಾದ್ರೆ ಸಂವಿಧಾನ ಮತ್ತು ಕಾನೂನು ಅಡಿಯಲ್ಲಿ ಏನು ಬರ್ತದೆ ಅದು ಅಷ್ಟೇ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳೋರೆ. ಈಗ ಸಂವಿಧಾನದ ವಿರೋಧಿ ನಡ್ಕೊತಾರವ್ರು ಯಾರು ಸರ್? ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಹೇಳಿದ್ದೇನು? ಮತ್ತು ಮುನಿಯಪ್ಪ ತಿಮ್ಮಾಪುರ ಅವರು ನೆನ್ನೆ ಮಾಡಿರೋದೇನು ಪ್ರೆಸ್ ಮೀಟಲ್ಲಿ ಸಮುದಾಯದ ನಾಯಕರು ಕೂರಿಸ್ಕೊಂಡು? ಹಾಗಾದರೆ ಒಂದು ಸಮುದಾಯಕ್ಕೆ ಇವರು ಸಚಿವರ ಕೆಲಸ ಮಾಡ್ತಾ ಇದ್ದಾರಾ? ಅರ್ಥಕೋಬೇಕು ಇದನ್ನು ಅವರು ಮಾತಾಡಬೇಕಾದ್ರೆ. ಈಗ ಒಳ ಮೀಸಲಾತಿ ಜಾರಿ ಆಗದೇ ಇದ್ದರೆ ನಾನು ನನ್ನ ಶಾಸಕ ಸ್ಥಾನ ಮತ್ತು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮುನಿಯಪ್ಪ ಹೇಳ್ತಾರೆ. ಇದನ್ನ ಸಿದ್ದರಾಮಯ್ಯ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅಂತ? ಸಿದ್ದರಾಮಯ್ಯರು ನೋಡಿ, ಅವ್ರಿಗೆ ಒಂದು ಅಧಿಸೂಚನೆ ಬಂತು ಮೊನ್ನೆ ಕ್ಯಾಬಿನೆಟ್ ಆದಮೇಲೆ. ಅಧಿಸೂಚನೆ ಬಂದಾಗ ನಮ್ಗೆ ಆಶ್ಚರ್ಯ ಆಗೋಯ್ತು ಅಂತ ಹೇಳ್ತಾರೆ. ಈ ಆಶ್ಚರ್ಯನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವರು ಹೇಳ್ಬೇಕಿತ್ತು. ನಾವು ಕ್ಯಾಬಿನೆಟಲ್ಲಿ ಮಾತಾಡಿದ್ದೇನು ಸರ್? ಅಧಿಸೂಚನೆ ಬಂದಿರೋದೇನು ಸರ್? ಯಾರಿಂದ ಈ ಮಿಸ್ಟೇಕ್ ಆಗೈತೆ ಅಂತ ಅವರು ಅಲ್ಲಿ ಪ್ರಶ್ನೆ ಮಾಡಬೇಕು. ಇವ್ರು ಕ್ಯಾಬಿನೆಟ್ದು ಗೌಪ್ಯತೆ ಕಾಪಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಅವ್ರ ಸಮುದಾಯದ ಮುಖಂಡರ ಜೊತೆ ಕೂತ್ಕೊಂಡು ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ ಅಂದರೆ ಗೌಪ್ಯತೆಯಲ್ಲಿ ಬಂತು. ಹಾಗಾದರೆ ಭಾಸ್ಕರ್ ಪ್ರಸಾದ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಾವ್ರೆ ಅಂತಂದರೆ ಮುನಿಯಪ್ಪನವರು ಮತ್ತು ತಿಮ್ಮಾಪುರ ಅವರು ಈ ಗೌಪ್ಯತೆನ ಭಾಸ್ಕರ್ ಪ್ರಸಾದ್ಗೆ ಹೇಳ್ಕೊಟ್ಬಿಟ್ಟು ಎತ್ಕಟ್ಬಿಟ್ಟು ಮಾಡಿಸ್ತವ್ರೆ ಅನಿಸುತ್ತೆ ಸರ್.